ಮತ್ತೆ ಆಪರೇಷನ್ ಕಮಲಕ್ಕೆ ಚಾಲನೆ ಸಿಕ್ಕಿದೆಯಾ? ಮುಂಬೈಗೆ 10ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಜೊತೆ ಬಿಜೆಪಿ ನಾಯಕರು ನಿರಂತರ ಸಂಪರ್ಕವನ್ನ ಇಟ್ಟುಕೊಂಡಿದ್ದಾರೆ. 10ಕ್ಕೂ ಹೆಚ್ಚು ಶಾಸಕರು ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಸಂಪರ್ಕದಲ್ಲಿರುವ ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಮುಂಬೈಗೆ ಶಿಫ್ಟ್ ಆಗಲಿದ್ದಾರೆ. ಮುಂಬೈನ ರೆಸಾರ್ಟ್ಗೆ ಕರ್ಕೊಂಡು ಹೋಗುವ ಬಗ್ಗೆ ಕೂಡ ರಹಸ್ಯ ಚರ್ಚೆಯನ್ನ ಈಗಾಗಲೇ ಮಾಡ್ತಿದ್ದಾರೆ ಅನ್ನುವಂತಹ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಮುಂಬೈನ ರೆಸಾರ್ಟ್ಗೆ ಕರ್ಕೊಂಡು ಹೋಗುವ ಬಗ್ಗೆ ಕೂಡ ರಹಸ್ಯ ಚರ್ಚೆಯನ್ನ ಈಗಾಗಲೇ ಮಾಡಲಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮತ್ತೆ ಆಪರೇಷನ್ ಕಮಲಕ್ಕೆ ಬಿಜೆಪಿ ಚಾಲನೆಯನ್ನ ಕೊಟ್ಟಿದೆ. ಈಗಾಗಲೇ ಹಲವು ಬಾರಿ ಪ್ರಯತ್ನ ಪಟ್ಟರೂ ಕೂಡ ಅದರಲ್ಲಿ ಸಕ್ಸಸ್ ಕಂಡಿರಲಿಲ್ಲ. ಈ ಬಾರಿ ಅತೃಪ್ತ ಪಡದ ನಾಯಕತ್ವವನ್ನ ಎಂಟಿಬಿ ನಾಗರಾಜ್ಗೆ ವಹಿಸಲಾಗಿದೆ. ಎಂಟಿಬಿ ಮತ್ತು ಡಾಕ್ಟರ್ ಸುಧಾಕರ್ ನೇತೃತ್ವದಲ್ಲಿ ಅತೃಪ್ತ ಶಾಸಕರಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಉನ್ನತ ಮೂಲಗಳು ಮಾಹಿತಿಯನ್ನ ಕೂಡ ಕೊಟ್ಟಿವೆ. ಎಂಟಿಬಿ ನಾಗರಾಜ್ ಅವರನ್ನ ಈಗಾಗಲೇ ಡಿಕೆಶಿ ಅವರು ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅವರ ಕೈಗೆ ಸಿಗದೆ ಮತ್ತೆ ರಮೇಶ್ ಜಾರಕಿಹೊಳಿ ಅವರ ಜೊತೆ ಮೊನ್ನೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇವೆಲ್ಲದರ ಹೊರತಾಗಿಯೂ ಈ ಅತೃಪ್ತ ಶಾಸಕರನ್ನ ಕಮಲದ ಕಡೆಗೆ ಅಂದ್ರೆ ಬಿಜೆಪಿಯ ಕಡೆಗೆ ಸೆಳೆಯುವಂತಹ ಪ್ರಯತ್ನಕ್ಕೆ ಮುಂದಾಳತ್ವಕ್ಕೆ ಈಗ ನೇತೃತ್ವವನ್ನು ವಹಿಸಿರೋದು ಎಂಟಿಬಿ ನಾಗರಾಜ್ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಒಂದ್ ಕಡೆ ಬಿಜೆಪಿಯವರು ನಾವು ಆಪರೇಷನ್ ಕಮಲ ಮಾಡಲ್ಲ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಅದೆಲ್ಲದರ ಪ್ರಯತ್ನಗಳು ಕೂಡ ಆಗ್ತಾನೆ ಇದೆ ಅಂತ ಹೇಳಿ. ಸೊ ಈಗ ಮತ್ತೆ ಆಪರೇಷನ್ ಕಮಲದ ಪ್ರಯತ್ನಗಳು ಚಾಲನೆ ಸಿಕ್ಕಿದೆಯಾ ಅಲ್ಲಿ? ಹೇಗೆ ಯಾರ್ಯಾರು ಶಾಸಕರು ಈಗ ಮುಂಬೈ ರೆಸಾರ್ಟ್ಗೆ ಹೋಗುವ ಚಾನ್ಸಸ್ ಇದೆ? ಜಾರಕಿಹೊಳಿ ಬ್ರದರ್ಸ್ ಬಂಡಾಯವನ್ನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಏನು ಸಂಧಾನ ಮಾಡುವ ಮುಖಾಂತರ ಎಲ್ಲವನ್ನೂ ಕೂಡ ಶಮನ ಮಾಡಿದ್ರು. ಅದಾದ ಮೇಲೆ ಜಾರಕಿಹೊಳಿ ಬ್ರದರ್ಸ್ ತಮ್ಮದೇ ಆದ ಬೇಡಿಕೆಯನ್ನು ಬಂದಿಟ್ಟರು. ಆ ಬೇಡಿಕೆ ಮುಖಾಂತರ ಎಲ್ಲೊಂದು ಕಡೆ ಬಳ್ಳಾರಿ ನಾಗೇಂದ್ರಗೆ ಸಚಿವ ಸ್ಥಾನ ಕೊಡಲಿಕ್ಕೆ ಹೊರಡಿಸಿದ್ರು. ಇದಕ್ಕೂ ಮುನ್ನ ರಮೇಶ್ ಜಾರಕಿಹೊಳಿ ಬಿಜೆಪಿ ನಾಯಕರೊಂದು ಸಂಪರ್ಕದಲ್ಲಿದ್ದರು. ಅಲ್ಲದೆ ಮಹಾರಾಷ್ಟ್ರದ ಪ್ರಮುಖ ನಾಯಕರೊಬ್ಬರ ಸಂಪರ್ಕದಲ್ಲಿದ್ದರು. ಅವ್ರ ಜೊತೆ ಇದ್ದಂತ 6ಕ್ಕೂ ಹೆಚ್ಚು ಶಾಸಕರು ಬಿಜೆಪಿಗೆ ಬರೋ ಭರವಸೆ ಕೊಟ್ಟರು. ಆದರೆ ಮುಖ್ಯಮಂತ್ರಿಗಳ ಸಂಧಾನದಿಂದ ಕೊನೆ ಗಳಿಗೆಯಲ್ಲಿ ಅವರು ಬಿಜೆಪಿ ನಾಯಕರಿಗೆ ಕೈಕೊಟ್ಟರು. ಅದಾದ ಬಳಿಕ ರಮೇಶ್ ಜಾರಕಿಹೊಳಿ ಬಣದಲ್ಲೇ 2 ಬಣ ಈಗ ಏರ್ಪಟ್ಟಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ತಮ್ಮ ಸ್ವಾರ್ಥದಿಂದ ತಮ್ಮದೇ ಆದ ಕೆಲಸಗಳನ್ನ ಮಾಡಿಸ್ಕೊಂಡಿದ್ದಾರೆ. ಉಳಿದರ ನಮ್ಮ ಗತಿ ಏನಂತೆ ಅಲ್ಲಿರ್ತಕ್ಕಂಥ ಒಂದು ಬಣ ಈಗಾಗಲೇ ಕಿತ್ಕೊಂಡು ಬಂದಿರುವಂಥದ್ದು. ಇದರ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಶಾಸಕರಾಗಿರ್ತಕ್ಕಂಥ ಎಂಟಿಬಿ ನಾಗರಾಜ್ ಹಾಗೂ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಸುಧಾಕರ್ ನೇತೃತ್ವದ ತಂಡ ಈಗ ಮತ್ತೆ ಆಕ್ಟಿವ್ ಆಗಿರುವಂಥದ್ದು. ಈ ತಂಡದ ಜೊತೆ ಬಿಜೆಪಿಯ ಪ್ರಮುಖ ಮತ್ತು ಕೆಲ ಟಾಪ್ ನಾಯಕರುಗಳು ಈಗ ಏನು ಸಂಪರ್ಕದಲ್ಲಿರುವಂಥದ್ದು. ಆ ಮುಖಾಂತರ ಆಪರೇಷನ್ ಕಮಲಕ್ಕೆ ಈ ನಿನ್ನೆ ರಾತ್ರಿಯಿಂದ ಚಾಲನೆಯನ್ನ ಕೊಟ್ಟಿರುವಂಥದ್ದು. ಇದರ ಭಾಗವಾಗಿ ನಾಗಮಂಗಲದ ಶಾಸಕ ಸುರೇಶ್ ಗೌಡ ಹಾಗೂ ಕಾಂಗ್ರೆಸ್ ಶಾಸಕ ಶಿವಳ್ಳಿ ಅವರನ್ನು ಸಂಪರ್ಕ ಮಾಡಿರೋದು. ಈ ಸಂಬಂಧಪಟ್ಟಾಗೆ ಸ್ವತಃ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರೇ ಇವತ್ತು ಬೆಳಿಗ್ಗೆ ಅಷ್ಟೇ ದೃಢಪಡಿಸಿರುವಂಥದ್ದು. ಒಟ್ಟಾರೆ ಮತ್ತೆ ಆಪರೇಷನ್ ಕಮಲಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ಬಿಜೆಪಿ ಶತಾಯಗತಾಯ ಸರ್ಕಾರ ರಚನೆ ಮಾಡಬೇಕು ಮತ್ತು ಮೈತ್ರಿ ಸರ್ಕಾರವನ್ನು ಉರುಳಿಸಬೇಕಂತೇಳಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಇದರ ಭಾಗವಾಗಿ ಅತೃಪ್ತ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನ ಈಗ ಸೆಳೆಯಲು ಆರಂಭಿಸಿದ್ದಾರೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಡೀಟೇಲ್ಸ್